Hello friends, ನಾನು ನಿಮ್ಮ ಫಿಸಿಕ್ಸ್ ಲೆಕ್ಚರರ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ದು ಸಮ್ ಟಾಪಿಕ್ಸ್ ನೋಡಿದ್ವಿ. ಸೊ ಏನೇನು ಟಾಪಿಕ್ಸ್ ಅಂತಂದರೆ, ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎ ಕರೆಂಟ್ನ ಫ್ಲೋ ಆಗ್ತಾ ಇದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಯಾವ ಥರ ಬರುತ್ತೆ, ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಮೂವಿಂಗ್ ಚಾರ್ಜ್ ಪಾರ್ಟಿಕಲ್. ಒಂದು ಕಂಡಕ್ಟರಲ್ಲಿ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಯಾವ ಥರ ಕ್ರಿಯೇಟ್ ಆಗುತ್ತೆ. ಸೊ ವಾಟ್ ಇಸ್ ದ ರಿಲೇಷನ್ ಆ್ಯಂಡ್ ವಾಟ್ ಇಸ್ ದ ಈಕ್ವೇಷನ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಇವತ್ತು ಲಾರೆಂಟ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಲಾರೆಂಟ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂತಂದ್ರೇನು? ದ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್, ದ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತಂದರೆ ಇಟ್ ಕ್ರಿಯೇಟ್ಸ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಒಂದು ಚಾರ್ಜ್ ಪಾರ್ಟಿಕಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮೂವ್ ಆಗ್ತಿದೆ ಅಂತಂದರೆ ಅಲ್ಲೂ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಅದೇ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಆಗ್ತಿದೆ ಅಂದರೆ ಅಲ್ಲೂ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ವಾಟ್ ಇಸ್ ದ ಟೋಟಲ್ ನೆಟ್ ಫೋರ್ಸ್ ಬೈ ಯೂಸಿಂಗ್ ದ ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್? Okay, the total force experienced by a charged particle moving in a region containing both electric and magnetic field is called as Lorentz force. ಓಕೆ, ಸೊ ಅಲ್ಲಿ ಲಾರೆಂಟ್ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಚಾರ್ಜ್ ಪಾರ್ಟಿಕಲ್ ಕ್ಯೂ ಇಟ್ ಇಸ್ ಪ್ಲೇಸ್ಡ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಚಾರ್ಜ್ ಪಾರ್ಟಿಕಲ್ ಇ ಪ್ಲೇಸ್ ಆಗಿದೆ ಅಂತಂದರೆ ಅಟ್ ದಟ್ ಟೈಮ್ ಫೋರ್ಸ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ. ದಟ್ ಫೋರ್ಸ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಓಕೆ, ಅದೇ ಚಾರ್ಜ್ ಪಾರ್ಟಿಕಲ್, ಸೇಮ್ ಚಾರ್ಜ್ ಪಾರ್ಟಿಕಲ್ ಕ್ಯೂ ಇಟ್ ಈಸ್ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದೀಸ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ ವಿ, ದ ಫೋರ್ಸ್ ಈಸ್ ಎಕ್ಸ್ಪೀರಿಯನ್ಸ್ಡ್. So F is equal to ಏನು ಬರ್ತದೆ? that Q into V cross B. that F is equal to Q into V cross B. Okay, so these two had these two forces. The same charge particle it is placed in both electric field and magnetic field. ಎರಡೂ ನಾವೇನು ಮಾಡಿದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ, ಸೊ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಬೈನ್ ಮಾಡಿ ವಾಟ್ ಇಸ್ ದ ಟೋಟಲ್ ನೆಟ್ ಫೋರ್ಸ್ ಏನಿದೆ, ಆ ನೆಟ್ ಫೋರ್ಸ್ನ ನಾವೇನಂತ ಕರಿತೀವಿ? ಲಾರೆಂಟ್ಸ್ ಫೋರ್ಸ್ ಅಂತ ಕರಿತೀವಿ. ಸೊ ಲಾರೆಂಟ್ಸ್ ಫೋರ್ಸ್ ಇಸ್ ಈಕ್ವಲ್ ಟು ಎಫ್ ಇಸ್ ಈಕ್ವಲ್ ಟು force by using the electric field and force by using the magnetic field. This is indicate the vector direction. Okay, this indicate vector direction. Okay, these are all vector. Velocity is a vector, magnetic field is a vector, force is a vector, charge is scalar. Okay, so ಇಲ್ಲಿ ನಮಗೆ ಏನಾಗುತ್ತೆ? The total net force is equal to the sum of the force is experienced by using the electric field plus force by using experienced by the magnetic field. So force is by using the electric field is equal to QE. The charge particle moving in electric field, that one is called as force, and force by using the magnetic field is equal to Q into V cross B. So ಅವೆರಡನ್ನ ಆಡ್ ಮಾಡಿದ್ರೆ Q is taken common, F is equal to E plus V cross B. F is equal to E plus V cross B. Okay, so this is the Lorentz force equation. So Lorentz force is nothing but the total force experienced by a charged particle moving in a region containing both electric field and magnetic field. ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ಲು ನಮಗೆ ಮೂವ್ ಆಗ್ತಾ ಇದೆ, ಯಾವುದೋ ಒಂದು ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಇದೆ, ಮ್ಯಾಗ್ನೆಟಿಕ್ ಫೀಲ್ಡು ಇದೆ. ಸೊ ಎರಡೂ ಪೊಸಿಷನಲ್ಲಿ ನಮಗೇನಾದರೂ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತಂದರೆ ಆ ಚಾರ್ಜ್ ಪಾರ್ಟಿಕಲ್ ಮೇಲೆ ಟೋಟಲ್ ಎಷ್ಟು ಫೋರ್ಸ್ ಆ್ಯಕ್ಟಿಂಗ್ ಆಗುತ್ತೆ ಆ ಫೋರ್ಸ್ನ ನಾವೇನಂತ ಕರಿತೀವಿ? ಲಾರೆಂಟ್ಸ್ ಫೋರ್ಸ್ ಅಂತ ಕರಿತೀರ. ಓಕೆ, ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಮಗೆ ಇಂಡಿಕೇಟ್ ಮಾಡುತ್ತೆ. ದಿಸ್ ದ ಡೈರೆಕ್ಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಅಂಡ್ ದಿಸ್ ಇಸ್ ದ ವೆಲಾಸಿಟಿ ಅಂಡ್ ದಿಸ್ ಒನ್ ಇಸ್ ಆಂಗಲ್ ಥೀಟಾ ಚಾರ್ಜ್ ಪಾರ್ಟಿಕಲ್. ಸೊ ಫೋರ್ಸ್ ಈಸ್ ಪರ್ಪೆಂಡಿಕ್ಯುಲರ್. And then next one, Fleming's left hand rule. So Fleming's left hand rule ಏನಂತ ಹೇಳಿದ್ರೆ, if the central fingers, okay, if the central fingers, forefinger and thumb of the left hand are stretched mutually perpendicular to each other and the central finger point is indicate the direction of current. Okay, central finger point to the current, forefinger point to the magnetic field, then the thumb is indicate the direction of motion. Okay, on the current carrying conductor. So ಇಲ್ಲಿ ನಮಗೆ ಏನಂತ ಹೇಳಿದಾನೆ, ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಸೊ ವಾಟ್ ಆರ್ ದ ಡೈರೆಕ್ಷನ್ ಆಫ್, ಓಕೆ, ಸೊ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ದ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತಂದರೆ ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಕರೆಂಟ್. ಓಕೆ, ಸೊ ಈ ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ ಅಲ್ಲಿ ವಾಟ್ ಆರ್ ದ ಡೈರೆಕ್ಷನ್, ಅವು ಮೂರು ನಮಗೆ ಯಾವ ಥರ ಡೈರೆಕ್ಷನಲ್ಲಿ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವನು ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ಕೊಂಡಿದೆ. ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಹೆಬ್ಬೆರಳಿದೆ, ತೋರ್ ಬೆರಳಿದೆ ಮತ್ತು ಮಧ್ಯದ ಬೆರಳಿದೆ ಅಲ್ವಾ, ಆ ಮೂರನ್ನ ನೀವು ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಳ್ಳಿ. ಆಸ್ ಇಟ್ ಈಸ್ ನಿಮಗೆ ಡಯಾಗ್ರಾಮ್ ಏನು ಕಾಣಿಸ್ತಿದೆ ಅಲ್ವಾ,
ಆ ಥರ ನೀವು ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಂಡ್ರೆ ದ ಫೋರ್ ಫಿಂಗರ್ ಅಂದರೆ ನಿಮ್ಮ ತೋರ್ ಬೆರಳು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ದಿಸ್ ಈಸ್ ದ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಂಡ್ರೆ ನಿಮ್ಮಿಂದ ಮುಂದಗಡೆಗೆ ನಮಗೆ ಫೋರ್ ಫಿಂಗರ್ ಏನು ಇಂಡಿಕೇಟ್ ಮಾಡ್ತಿದೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ತೋರಿಸುತ್ತೆ. ನಿಮ್ಮ ಮಿಡಲ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಯಾವ ಕಡೆ ಮೂವ್ ಆಗ್ತಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಥಂಬ್ ಈಸ್ ಇಂಡಿಕೇಟ್ ದ ಫೋರ್ಸ್, ದ ಚಾರ್ಜ್ ಪಾರ್ಟಿಕಲ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಏನು ಫೋರ್ಸ್ ಡೆವಲಪ್ ಆಗ್ತಿದೆ ಅದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಈ ಮೂರನ್ನು ಇಟ್ಕೊಳ್ಳಿ. ಅಲ್ಲಿ ಯಾವ ಥರ ಇದೆ ಅಂತಂದರೆ ದ ಆಂಗಲ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ 90 ಡಿಗ್ರಿ ಅಂಡ್ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ 90 ಡಿಗ್ರಿ. ನಮಗೆ ಹೇಳಿದ ನೋಡಿ, ಸೆಂಟ್ರಲ್ ಫಿಂಗರ್, ಫೋರ್ ಫಿಂಗರ್ ಅಂಡ್ ಥಂಬ್ ಆಫ್ ದ ಲೆಫ್ಟ್ ಹ್ಯಾಂಡ್ ಆರ್ ಸ್ಟ್ರೆಚ್ಡ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅವು ಮೂರು ಫಿಂಗರ್ ನೀವು ಯಾವ ಥರ ಇಟ್ಕೋಬೇಕು, ಪರ್ಪೆಂಡಿಕ್ಯುಲರ್ ಆಂಗಲ್ ಅಲ್ಲಿ ಇಟ್ಕೋಬೇಕು. ಪರ್ಪೆಂಡಿಕ್ಯುಲರ್ ಆಂಗಲ್ ಇಟ್ಕೊಂಡ್ರೆ ದ ಸೆಂಟ್ರಲ್ ಫಿಂಗರ್ ಇಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ಫೋರ್ ಫಿಂಗರ್ ಇಸ್ ಇಂಡಿಕೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಥಂಬ್ ಇಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ದ motion or force on the current carrying conductor. Okay, so current carrying conductor ನಿಮಗೆ ಯಾವ ಕಡೆ ಇಂಡಿಕೇಟ್ ಮಾಡ್ತಿದೆ, ಡೈರೆಕ್ಷನ್ ಯಾವ ಥರ ಇಂಡಿಕೇಟ್ ಮಾಡುತ್ತೆ ಅನ್ನೋದಕ್ಕೆ ಇದು ಮಾಡ್ತಾರೆ. ಓಕೆ, ಸೊ ಅಲ್ಲಿ ರಿಮೆಂಬರ್ ಪ್ಯಾರಸ್ ಇ ಎಮ್ ಎಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಟು ರೆಪ್ರೆಸೆಂಟ್ ದ ಎಲೆಕ್ಟ್ರಿಕ್ ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಫೋರ್ಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಫ್ ದ ಫಿಂಗರ್ ಆಫ್ ಲೆಫ್ಟ್ ಹ್ಯಾಂಡ್. ಓಕೆ, ಸೊ ಅಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎಲೆಕ್ಟ್ರಿಕ್ ಕರೆಂಟು, ಮ್ಯಾಗ್ನೆಟಿಕ್ ಫೀಲ್ಡು, ಫೋರ್ಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಫಿಂಗರ್ಸ್ ನಾವು ಇಟ್ಕೊಂಡ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಮಗೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತದೆ. ಓಕೆ, ಸೊ ನೆಕ್ಸ್ಟ್ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಒಂದು ಕಂಡಕ್ಟರ್ನ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದೀವಿ. ಓಕೆ, ಸೊ ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ L. ಕನ್ಸಿಡರ್ ಎ ಕಂಡಕ್ಟರ್ of length L and area of cross section A. Okay, so it is placed in strong magnetic field B. Okay, this is the direction of current. Okay, E point in the E point ಗೆ current it is moving in this direction I. The current is the direction of current I. So this is the charge particle, it is moving with a velocity VB. So ಈ ಡೈರೆಕ್ಷನ್ ನಮಗೆ ವೆಲಾಸಿಟಿ ಹೋಗ್ತಾ ಇದೆ ಅಂದರೆ ಚಾರ್ಜ್ ಪಾರ್ಟಿಕಲ್ ಇಟ್ ಇಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ VD ಆಫ್ ದ ಆಂಗಲ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಒಂದು ಕಂಡಕ್ಟರ್ನ ತಗೊಂಡಿದ್ದೀವಿ, ಆ ಕಂಡಕ್ಟರ್ ಲೆಂತ್ ಎಷ್ಟಿದೆ, ಎಲ್ಲಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ, ಎ ಇದೆ. ಸೊ ಕರೆಂಟ್ ಇಟ್ ಇಸ್ ಮೂವಿಂಗ್ ಫ್ರಮ್ ಟಾಪ್ ಟು ಬಾಟಮ್ ಬರ್ತಾ ಇದೆ, ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಕರೆಂಟ್ ಬರ್ತಾ ಇದೆ. ಸೊ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇಟ್ ಇಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಕರೆಂಟ್. Okay, velocity of the charge particle it is moving in opposite direction of the current and angle between ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಮಧ್ಯೆ ಆಂಗಲ್ ಎಷ್ಟಿದೆ, ಥೀಟಾ ಇದೆ. ಓಕೆ, ಸೊ ಥೀಟಾ ಇದೆ ಅಂತ ಅಂದಾಗ ಒಂದು ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆಗ್ತಿದೆ ಅಂತಂದ್ರೆ ದಟ್ ಫೋರ್ಸ್ ಈಸ್ ಎಕ್ಸ್ಪೀರಿಯನ್ಸ್. ದಟ್ ಎಫ್ ಈಸ್ ಈಕ್ವಲ್ ಟು ಏನು ತಗೊಂತೀರಾ, ಕ್ಯೂ ವಿ ಕ್ರಾಸ್ ಬಿ, ಕ್ಯೂ ಇಂಟು ವಿ ಕ್ರಾಸ್ ಬಿ. ಸೊ ಇಲ್ಲಿ ನಮಗೆ ಯಾವ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಯೂನಿಫಾರ್ಮ್ ಚಾರ್ಜ್ ಪಾರ್ಟಿಕಲ್. ಒಂದು ಸ್ಮಾಲ್ ಚಾರ್ಜ್ ಪಾರ್ಟಿಕಲ್, ದ ಚಾರ್ಜ್ ಪಾರ್ಟಿಕಲ್ ಆಫ್ ದ ಕ್ಯೂ ಇಸ್ ಚಾರ್ಜ್ ಈಸ್ -E. ಎಲೆಕ್ಟ್ರಾನ್ ಮೂವ್ ಆಗ್ತಿದೆಯಲ್ವಾ, ಕರೆಂಟ್ ಡೆವಲಪ್ ಆಗಬೇಕು ಅಂತಂದ್ರೆ ಎಲೆಕ್ಟ್ರಾನ್ ಮೂವ್ ಆಗ್ತಿದೆ, ಟೇಕನ್ ಆಸ್ F is equal to -E VD cross B. ಓಕೆ, ನೆಕ್ಸ್ಟ್ ನಾವೇನು ತಗೊಂತೀರಾ, ಇಫ್ n ನಂಬರ್ ಆಫ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್. ಓಕೆ, ಸೊ ಇಲ್ಲಿ ನಮಗೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಇನ್ ದ ಕಂಡಕ್ಟರ್ ಆಫ್ ಲೆಂತ್ L ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತಂದ್ರೆ ಯು ಟೇಕ್ n ನಂಬರ್ ಆಫ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್, A be the area of cross section, if the conductor then the number of electron in the element DL. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಡೆನ್ಸಿಟಿ ಆಫ್ ಫುಲ್ ಎಂಟೈರ್ ಕಂಡಕ್ಟರ್ ಎಷ್ಟಿದೆ, ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಈಸ್ n ಇದ್ರೆ ಆಫ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A ಅಂಡ್ ಲೆಂತ್ ಈಸ್ L. ಓಕೆ, ಸೊ ಅಂಥದ್ರಲ್ಲಿ ಈ ಒಂದು ಸ್ಮಾಲ್ ಪಾರ್ಟ್ನ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಓಕೆ, ಈ ಸ್ಮಾಲ್ ಪೋರ್ಷನ್ನ ಕನ್ಸಿಡರ್ ಮಾಡ್ಕೊಂಡಿದ್ರ, ಈ ಸ್ಮಾಲ್ ಪೋರ್ಷನ್ ಅಲ್ಲಿ ಸೊ ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್, ಇದು DL ಎಲಿಮೆಂಟ್ ಏನಿದೆ ಅಲ್ವಾ, ಈ DL ಅಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ದಟ್ ಒನ್ ಇಸ್ ಈಕ್ವಲ್ ಟು NA ಇಂಟು DL. n number of electron it is present in the area of cross section A and the length is DL. Total number of electrons is NA DL. So force experienced by the electron in DL. So ಈಗ ಏನು ಮಾಡ್ತಿದ್ರಾ,
ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಆ ಡಿ ಎಲ್ ಪ್ಲೇಸ್ ಅಲ್ಲಿ NaDl ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಇಷ್ಟು ಎಲೆಕ್ಟ್ರಾನ್ಸ್ ಮೇಲೆ ಎಷ್ಟು ಫೋರ್ಸ್ ಆಕ್ಟಿಂಗ್ ಆಗ್ತಾ ಇದೆ, ಟೋಟಲ್ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು ಒಂದು ಎಲೆಕ್ಟ್ರಾನ್ ಮೇಲೆ ಫೋರ್ಸ್ ಆಕ್ಟಿಂಗ್ ಆಗ್ತಾ ಇರೋದು ದಿಸ್ ಮಚ್, ದಟ್ ಒನ್ ಇಸ್ ಈಕ್ವಲ್ ಟು ಮೈನಸ್ F is equal to minus E into Vd cross B, velocity of the particle, flow of the charge particle. So Vd cross B. So ಒಂದು ಎಲೆಕ್ಟ್ರಾನ್ ಮೇಲೆ ಆದರೆ ಈ ಸ್ಮಾಲ್ ಎಲಿಮೆಂಟಲ್ DL ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಆ DL ಅಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, NaDl ಅಷ್ಟಿದೆ. ಸೊ ಅಲ್ಲಿಗೆ ವಾಟ್ ಇಸ್ ದ ಟೋಟಲ್ ಫೋರ್ಸ್, ಸೊ ಟೋಟಲ್ ಫೋರ್ಸ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ DL ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಸ್ಮಾಲ್ ಫೋರ್ಸ್ DF is equal to this one into this one. Okay, ಅಲ್ಲಿ is equal to NaDl into minus E Vd cross B. NaDl number of electrons into charge of force on one electron. So we'll getting NaDl. So minus NeaVd into dl cross B. Okay, this function ನಿಮಗೆ ಆಲ್ರೆಡಿ ಇದು ಪರಿಚಯ ಇದೆ. ವಾಟ್ ಇಸ್ ದ ಈಕ್ವೇಶನ್, ಇದು ಏನು ಈಕ್ವೇಶನ್ ಅಂತ, ಇದು ಏನು ಈಕ್ವೇಶನ್ ಅಂತಂದ್ರೆ ದ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ ರಿಲೇಷನ್. ಓಕೆ, ಸೊ ಈಗ ನಮಗೆ ಏನಾಗ್ತಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ ಈಸ್ ಬೈ ಯೂಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕ್ರಿಯೇಟ್ ಆದಾಗ ಯಾವ ಕಡೆ ಬೇಕೋ ಆ ಕಡೆ ನಮಗೆ ಏನು ರ್ಯಾಂಡಮ್ಲಿ ಮಾರ್ಕೆಟಲ್ಲಿ ಸುತ್ತಾ ಇರ್ತಾರಲ್ಲ ಆ ಥರ ಸುತ್ತಾ ಇರುವಂಥ ಎಲೆಕ್ಟ್ರಾನ್ಸು ಒಂದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಅಪ್ಲೈ ಮಾಡಿದಾಗ ಇಟ್ ಇಸ್ ಮೂವಿಂಗ್ ಇನ್ ಒನ್ ಪ್ಯಾರಲಲ್ ಡೈರೆಕ್ಷನ್ ಅಥವಾ ಒಂದೇ ಒಂದು ಯೂನಿಕ್ ಡೈರೆಕ್ಷನ್ ಅಲ್ಲಿ ಮೂವ್ ಆದಾಗ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ರೀಚ್ ಆದಾಗ ಸಮ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಆ ಕರೆಂಟ್ ಈಕ್ವೇಶನ್ನೇ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ ಈಕ್ವೇಶನ್ ದಿಸ್ ಒನ್. ಸೊ I is equal to NeaVd minus NeaVd. So that one is I is opposite direction of the charge particle. So negative is indicate the opposite direction of current and motion of the charge particle is opposite. So that's why minus NeaVd is taken as I. Okay, so like I is equal to minus NeaVd. Okay, that minus is indicate the direction of current and direction of the charge particle is opposite. Nodi ille the direction of current is downward ಇದೆ, the electron it is moving in opposite direction of the current, that was taken as minus. So ಅಲ್ಲಿಗೆ I into dl cross B. So negative sign represent that direction of dl is opposite to the drift velocity, and direction of dl means direction of DL is nothing but ಅಲ್ಲಿ ನಮಗೆ ಈ DL ಅಲ್ಲಿ ಫ್ಲೋ ಆಗೋ ಕರೆಂಟ್. ಓಕೆ, and drift velocity is moving in this direction. Okay, so that one is taken as negative sign. So ಅಲ್ಲಿಗೆ what is the total net force? So total net force is equal to integration of df. F is equal to integration of df. So df is equal to ಏನು ತಗೊಂತೀರಾ, I into dl cross B. I into dl cross B, that F is equal to I into dl is change of length, small amount of length, so total length is L. So like F is equal to L cross B. Okay, so F is equal to the L cross B is nothing but vector product. Okay, a vector product now split ಮಾಡಿದ್ರೆ F is equal to I as it is, L cross B is nothing but LB sin theta. ಅದನ್ನು ನಾವೇನಂತ ಕರಿತೀವಿ, ಬಿಲ್ sin theta ಅಂತ ತಗೊಂತೀವಿ, BIL, ಬಿಲ್ sin theta. F is the current equation ಅಂತ ತಗೊಂಡ್ರೆ F is equal to bill sin theta ತಗೊಂತೀವಿ. So that F is equal to vector form ಅಲ್ಲಿ ಬರೆದ್ರೆ I into L cross B. Okay, if theta is equal to 0 or 180 degree, F is equal to 0. If theta is equal to 0 or 180 degree, F is equal to 0 means thus the current carrying conductor placed parallel to the direction of magnetic field. A current carrying conductor, ಈ ಕಂಡಕ್ಟರ್ ಇದೆಯಲ್ವಾ, ಇದನ್ನು ಸಮ್ ಆಂಗಲ್ ಥೀಟಾದಲ್ಲಿ ಪ್ಲೇಸ್ ಮಾಡಿದೀವಿ. ಸೊ ಇದನ್ನೇನಾದರೂ ಈ ಕಡೆ ಟ್ವಿಸ್ಟ್ ಮಾಡ್ಬಿಟ್ಟು ಈ ಥರ ಏನಾದರೂ ಪ್ಲೇಸ್ ಮಾಡಿದ್ರೆ, ಓಕೆ, ಸೇಮ್ ಪ್ಯಾರಲಲ್ ಲೈನಲ್ಲಿ ಏನಾದರೂ ಪ್ಲೇಸ್ ಮಾಡಿದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯಲ್ವಾ, ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ಈ ಕಂಡಕ್ಟರ್ನ ನಾವೇನಾದರೂ ಈ ಥರ ಪ್ಲೇಸ್ ಮಾಡಿದ್ರೆ ಪ್ಯಾರಲಲ್ ಟು ದ magnetic field ಅಂದ್ರೆ this is the direction of drift velocity. Okay, and magnetic field also both are moving the same direction. That angle ಏನಾಗುತ್ತೆ, that angle is equal to theta. Or
ಇದನ್ನೇನಾದರೂ ಈ ಸೈಡ್ ಪ್ಲೇಸ್ ಮಾಡಿದ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡ್ರಿಫ್ಟ್ ವೆಲಾಸಿಟಿ ವಿ ಡಿ ಆ್ಯಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅವೆರಡರ ಮಧ್ಯೆ ಟೀಟಾ ಏನಾಗುತ್ತೆ, ದಟ್ ಒನ್ ಇಸ್ ಈಕ್ವಲ್ ಟು 180 ಡಿಗ್ರಿ. In the angle 0 or 180 degree, the sine of 0 and 180 is 0. ಸೊ ಅವಾಗ ನಮಗೆ ಟೋಟಲ್ ಫೋರ್ಸ್ ಏನಾಗಿರುತ್ತೆ 0. ಯಾವಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತಂದರೆ ದೀಸ್ ಕ್ಯಾರಿಂಗ್ ಕಂಡಕ್ಟರ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ನಾವು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ನಾವು ಪ್ಲೇಸ್ ಮಾಡಿದಾಗ ದಸ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಇಸ್ ಎಕ್ಸ್ಪೀರಿಯನ್ಸ್ ಎ ಮ್ಯಾಕ್ಸಿಮಮ್ ಫೋರ್ಸ್. ಓಕೆ, ಇಟ್ ಇಸ್ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸಿಮಮ್ ಫೋರ್ಸ್. ಸೊ ದಿಸ್ ಈಸ್ ದ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕಂಡಕ್ಟರ್ನ ಪ್ಲೇಸ್ ಮಾಡ್ತೀವಿ, ಅದ್ರ ಲೆಂತ್ ಎಲ್ ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಅದಲ್ಲಿ ನಮಗೆ ಕರೆಂಟ್ ಫ್ಲೋ ಆಗ್ತದೆ. ಕರೆಂಟ್ ಯಾವ ಡೈರೆಕ್ಷನ್ ಫ್ಲೋ ಆಗ್ತದೆ, ಅದು ಆಪೋಸಿಟ್ ಡೈರೆಕ್ಷನ್ charge particle, it is moving with the drift velocity vd. Okay, so ಇಲ್ಲಿ ನಮಗೆ ಟೋಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಅಂತ ಒಂಥರ ಒಂದು ಚಾರ್ಜ್ ಪಾರ್ಟಿಕಲ್ ಇಂದ ಫೋರ್ಸ್ ಏನು ಕ್ರಿಯೇಟ್ ಮಾಡುತ್ತೆ, ದಟ್ ಎಫ್ ಇಸ್ ಈಕ್ವಲ್ ಟು minus E into VD cross B. Okay, so ಅದಾದ ನೆಕ್ಸ್ಟ್ ನಾವೇನು ಮಾಡ್ತೀರಾ, ವಾಟ್ ಇಸ್ ದ total number of electron present in the small elemental length dl. Okay, small elemental length dl ಎಷ್ಟು number of electron ಇದೆ ಅಂತಂದ್ರೆ n number of electron, density of electron, it is placed in the cross sectional area a in the length dl. So total number of electron in the presence of a small elemental length dl is equal to na dl. So na dl ಅಂತ ಅಂದ್ರೆ ಆ ಸ್ಮಾಲ್ ಪೋರ್ಷನ್ ಅಲ್ಲಿ what is the force, na dl into minus E into vd cross b. ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ getting the f df is equal to I into dl cross b. So ಒಂದು ಸ್ಮಾಲ್ ಪೋರ್ಷನ್ ಈ ಡಿ ಎಲ್ ಅಲ್ಲಿ ನಮಗೆ ಫೋರ್ಸ್ ಎಷ್ಟು ಬರ್ತಾ ಇದೆ, ಡಿ ಎಫ್ ಬರ್ತಾ ಇದೆ ಅಂತಂದ್ರೆ ಎಂಟೈರ್ ಕಂಡಕ್ಟರ್ ಇಂದ ನಮಗೆ ಎಷ್ಟು ಫೋರ್ಸ್ ಬರ್ತದೆ, ದಟ್ ಈಸ್ ಎಫ್. ಸೊ ಅದನ್ನ ಈಕ್ವೇಷನ್ ಇಂಟಿಗ್ರೇಷನ್ ಮಾಡ್ತೀರಾ, ಇಂಟಿಗ್ರೇಷನ್ ಮಾಡಿದ್ರೆ ನಮಗೆ ಬಿಲ್ ಸೈನ್ ಥೀಟಾ ಬರುತ್ತೆ. ಸೊ ಅದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ ಎಫ್ ಇಸ್ ಈಕ್ವಲ್ ಟು ಐ ಇಂಟು ಎಲ್ ಕ್ರಾಸ್ ಬಿ. ಓಕೆ, ಸೊ ಮೂವಿಂಗ್ ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ನಾವೇನಾದರೂ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ ಟು ದ, ಅಥವಾ ಇಟ್ ಇಸ್ ಪ್ಲೇಸ್ಡ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಏನಾದರೂ ಪ್ಲೇಸ್ ಮಾಡಿದ್ರೆ ನಮಗೆ ಟೋಟಲ್ ನೆಟ್ ಫೋರ್ಸ್ ಆಫ್ ದ ಕಂಡಕ್ಟರ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಬರ್ತದೆ, ಇಟ್ ಇಸ್ ಗೆಟಿಂಗ್ 0. ಓಕೆ, ಅಂಡ್ ದೆನ್ ವೆನ್ ಇಟ್ ಈಸ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಫೋರ್ಸ್ ಅಂತಂದ್ರೆ ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಟ್ ಈಸ್ ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಅಂಡ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ charged particle moving perpendicular to uniform magnetic field. Okay, so ಇಲ್ಲಿ ನಾವೇನ್ ತಗೊಂಡಿದ್ವಿ, what is the expression for radius of circular path and angular frequency. ಸೊ ಇಲ್ಲಿ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಏನು ಬರ್ತದೆ, ಮತ್ತೆ ಅದ್ರ ಫ್ರೀಕ್ವೆನ್ಸಿ ಏನು ಬರ್ತದೆ, ಮತ್ತೆ ಟೈಮ್ ಪೀರಿಯಡ್ ಏನು ಬರ್ತದೆ, ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಒಂದು ಚಾರ್ಜ್ ಪಾರ್ಟಿಕಲ್, ಸೊ this is the multiplication symbol ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ದಿಸ್ ಈಸ್ ಟುವರ್ಡ್ಸ್, ನಮಗೆ ಡೈರೆಕ್ಷನ್ ಏನಾಗ್ತಿದೆ ಟುವರ್ಡ್ಸ್ ದ ಬೋರ್ಡ್, ದ ಡೈರೆಕ್ಷನ್ ಈಸ್ ಟುವರ್ಡ್ಸ್ ದ ಬೋರ್ಡ್ ಆ್ಯಂಡ್ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್. ಸೊ ನಮಗೆ ಏನಾಗ್ತಿದೆ, ನಮ್ಮ ಕಡೆಯಿಂದ ಬೋರ್ಡ್ ಕಡೆಗೆ, ನಾವು ಬೋರ್ಡ್ ಫ್ರಂಟಲ್ಲಿ ನಿಂತ್ಕೊಂಡಿದ್ದೀವಿ ಅಂತಂದರೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ಫ್ರಮ್ ಅಬ್ಸರ್ವರ್ ಆ್ಯಂಡ್ ಇಟ್ ಈಸ್ ಟುವರ್ಡ್ಸ್ ದ ಬೋರ್ಡ್. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತೀವಿ, ಇನ್ ದ ಫಿಗರ್ ಶೋಸ್ ದಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟೆಡ್ ನಾರ್ಮಲ್ ಇನ್ ಟು ದ ಪ್ಲೇನ್ ಆಫ್ ಪೇಪರ್. ನಾರ್ಮಲಿ ಪ್ಲೇನ್, ಒಂದು ಪ್ಲೇನ್ ಶೀಟ್ ಇಟ್ಕೊಂಡ್ರೆ ಅದು ಪರ್ಪೆಂಡಿಕ್ಯುಲರ್ಗೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಸೊ ಇನ್ ದ ಪ್ಲೇನ್ ಪೇಪರ್ ಎ ಚಾರ್ಜ್ ಪಾರ್ಟಿಕಲ್ q ಈಸ್ ಪ್ರೊಜೆಕ್ಟೆಡ್ ವಿತ್ ಎ ವೆಲಾಸಿಟಿ v ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಚಾರ್ಜ್ ಪಾರ್ಟಿಕಲ್ ಪರ್ಪೆಂಡಿಕ್ಯುಲರ್ ಆಗಿ ನಮಗೆ ಪ್ರೊಜೆಕ್ಷನ್ ಮಾಡ್ತಾ ಇದೆ. ಓಕೆ, ಪರ್ಪೆಂಡಿಕ್ಯುಲರ್ ಆಗಿ ಪ್ರೊಜೆಕ್ಷನ್ ಮಾಡ್ತಾ ಇದೆ ಅಂದರೆ ಪ್ಲೇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಈ ಥರ ಇದೆ, ಬೋರ್ಡ್ ಕಡೆ ಇದೆ ಅಂತಂದರೆ ದ ಡೈರೆಕ್ಷನ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಈಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಡೈರೆಕ್ಷನ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಪ್ರೊಜೆಕ್ಷನಲ್ಲಿ ಮೂವ್ ಮಾಡ್ತಿದ್ರೆ ಎ ಫೋರ್ಸ್ ಡಿಫ್ಲೆಕ್ಟೆಡ್ ಬೈ ದ ಪಾರ್ಟಿಕಲ್ ಸೈಡ್ ವೇ ಆಫ್ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಫೀಲ್ಡ್, ದಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಪ್ರೊವೈಡ್ ದ ಸೆಂಟ್ರಿಫಿಟಲ್ ಫೋರ್ಸ್. ಓಕೆ, ಸೊ ಅವಾಗ ನಮಗೇನಾಯಿತು, ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಇದೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಬೋರ್ಡ್ ಕಡೆಗಿದೆ, ಬೋರ್ಡ್ ಕಡೆಗೆ ಪರ್ಪೆಂಡಿಕ್ಯುಲರ್. ಓಕೆ, ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ದ ಫೋರ್ಸ್ ಈಸ್ ಪರ್ಪೆಂಡಿಕ್ಯುಲರ್ ದಿಸ್ ಡೈರೆಕ್ಷನ್. ಓಕೆ, ಕ್ಲಿಯರ್? ಸೊ ನಿಮಗೆ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಸೊ ಪರ್ಪೆಂಡಿಕ್ಯುಲರ್ ಆಗಿ ನಾವು ಯೂಸ್ ಮಾಡಿಕೊಂಡ್ರೆ ಯಾವುದು
ಮಿಡಲ್ ಫಿಂಗರ್ನ ನಿಮ್ಮ ಕಡೆ ಇಟ್ಕೊಳ್ಳಿ. ಮಿಡಲ್ ಫಿಂಗರ್ ಟುವರ್ಡ್ಸ್ ಟು ಯು. ನೀವೇನು ಇಟ್ಕೊಂಡಿದ್ದೀರಲ್ವಾ, ಸೊ ಆ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ನಿಮ್ಮ ಮಿಡಲ್ ಫಿಂಗರ್ ನಿಮ್ಮ ಕಡೆ ಇದೆ. ಓಕೆ, ಸೊ ನೆಕ್ಸ್ಟ್ 4 ಫಿಂಗರ್ ಇಟ್ ಇಸ್ ಮೂವಿಂಗ್ ಅಪ್ವರ್ಡ್ ಡೈರೆಕ್ಷನ್. 4 ಫಿಂಗರ್ ಇಸ್ ಅಪ್ವರ್ಡ್ ಡೈರೆಕ್ಷನ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್, ನಿಮ್ಮ ಹ್ಯಾಂಡ್ ಏನಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಬರ್ತದೆ. ಅಂದ್ರೆ ಮಿಡಲ್ ಫಿಂಗರ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ? ಸೊ ಅದನ್ನ ಇಂಡಿಕೇಟ್ ಮಾಡಿದಾಗ ಈ 4 ಫಿಂಗರ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ಅಂದ್ರೆ ವೆಲಾಸಿಟಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಇದು ಇಂಡಿಕೇಟ್ ಮಾಡ್ತಿದೆ. ಅವಾಗ ಫೋರ್ಸ್ ಏನಾಗ್ತಿದೆ, ಇಟ್ ಈಸ್ ಟುವರ್ಡ್ಸ್ ದ ಸೆಂಟರ್. ಸೊ ಸೆಂಟರ್ ಫೋರ್ಸ್ ಕ್ರಿಯೇಟ್ ಮಾಡ್ತಿದೆ ಅಂತಂದ್ರೆ ಇಟ್ ಈಸ್ ಅಬ್ಸರ್ವಿಂಗ್, ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಸೆಂಟರ್. ದ ಚಾರ್ಜ್ ಪಾರ್ಟಿಕಲ್ ನಮಗೆ ಏನ್ ಮಾಡ್ತಿದೆ, ಟುವರ್ಡ್ಸ್ ದ ಸೆಂಟರ್ ನಮಗೆ ಫೋರ್ಸ್ ಕ್ರಿಯೇಟ್ ಮಾಡಿದಾಗ ದ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಇನ್ ದ ಸರ್ಕ್ಯುಲರ್ ಪಾತ್, moving in the circular path by using centrifugal force, okay, of the radius r. ಸೆಂಟ್ರಿಫಿಟಲ್ ಫೋರ್ಸ್ ಇಂದ ಮೂವಿಂಗ್ ಆಗ್ತಾ ಇದೆ. ಸೊ ಓಕೆ, ಆ ಸೆಂಟ್ರಿಫಿಟಲ್ ಫೋರ್ಸ್, ದ ಚಾರ್ಜ್ ಪಾರ್ಟಿಕಲ್ ಇಸ್ ಮೂವಿಂಗ್ ಕಂಟಿನ್ಯೂಸ್ಲಿ ಇನ್ ದ ರೇಡಿಯಸ್ ಆಫ್ ಆರ್ ಅಲ್ಲೇ ಮೂವ್ ಆಗ್ತಿದೆ ಅಂತಂದ್ರೆ ದಿ ಸೆಂಟ್ರಿಫಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ದ ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಆ ಸೆಂಟ್ರಿಫಿಟಲ್ ಫೋರ್ಸ್ ಏನಾಗಿದೆ ಇಸ್ ಈಕ್ವಲ್ ಟು ದ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಸೆಂಟ್ರಿಫಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು mv² ಡಿವೈಡ್ ಬೈ r, ದಟ್ ಒನ್ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೋರ್ಸ್ ಗೊತ್ತಲ್ವಾ, QVB sin theta. ಓಕೆ, QVB sin theta. ಸೊ ವಾಟ್ ಇಸ್ ದ ಥೀಟಾ ಆಂಗಲ್? sin theta is equal to 90 degree. ಸೊ ಅಲ್ಲಿಗೆ sin 90 is equal to ಎಷ್ಟು 1. sin 90 ಎಷ್ಟು 1. ಸೊ sin 91 ಅಂತ ಇದು ಮಲ್ಟಿಪ್ಲಿಕೇಟ್ ಮಾಡಿದ್ರೆ QVB ಬಂತು. ಸೊ ಅಲ್ಲಿಗೆ ರೇಡಿಯಸ್ r is equal to 1v and 1v get cancel. This r is equal to mv divided by qb. mv divided by qb. Okay, so next ನಾವೇನು ಫೈಂಡ್ ಔಟ್ ಮಾಡಬೇಕು ಈಗ, ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ನ ಫೈಂಡ್ ಔಟ್ ಮಾಡಿದ್ವಿ. ಪರ್ಪೆಂಡಿಕ್ಯುಲರ್, ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಏನಾದರೂ ಚಾರ್ಜ್ ಪಾರ್ಟಿಕಲ್ ಪರ್ಪೆಂಡಿಕ್ಯುಲರ್ ಆಗಿ ಏನಾದರೂ ವೆಲಾಸಿಟಿ ಆಗ್ತಾ ಇದೆ ಅಂತಂದರೆ ಆವಾಗ ನಮಗೆ ಆ ಚಾರ್ಜ್ ಪಾರ್ಟಿಕಲ್ ಯಾವ ಥರ ಮೂವ್ ಆಗುತ್ತೆ ಅಂತಂದರೆ ಇಟ್ ಇಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್. ಪರ್ಪೆಂಡಿಕ್ಯುಲರ್ ಇದೆ ಅಂತಂದರೆ ಯಾವ ಥರ ಮೂವ್ ಆಗುತ್ತೆ, ಸರ್ಕ್ಯುಲರ್ ಪಾತ್. ಓಕೆ, ಸೊ ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿದೆ. ರೀಸನ್ ಏನು ಅಂತಂದರೆ ನಮಗೆ ಫೋರ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಪಾಯಿಂಟ್. ಓಕೆ, ಆ ಪಾಯಿಂಟ್ ಇನ್ ದ ಡೈರೆಕ್ಷನ್ ಟುವರ್ಡ್ಸ್ ಇನ್ಸೈಡ್ ಡೈರೆಕ್ಷನ್ ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್, ಅಂದರೆ ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗುತ್ತೆ ಟುವರ್ಡ್ಸ್ ಸೆಂಟರ್ ಇದರಿಂದ ಆ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಸರ್ಕ್ಯುಲರ್ ಪಾತಲ್ಲೇ ಮೂವ್ ಆಗ್ತಾ ಇರುತ್ತೆ. ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿದೆ ಅಂತಂದರೆ ಇಟ್ ಈಸ್ ಸಮ್ ಸರ್ಕಂಫರೆನ್ಸ್ ಕ್ರಿಯೇಟ್ ಮಾಡ್ತಿದೆ. ಸೊ ಸರ್ಕಂಫರೆನ್ಸ್ ಅಂದರೆ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿದ್ದು ಅಗೇನ್ ಇದೇ ಪಾಯಿಂಟಿಗೆ ಬರೋದಕ್ಕೆ ವಾಟ್ ಇಸ್ ದ ಟೈಮ್ ಟೇಕನ್, that is called as period. Okay, period of revolution. So minimum time taken for the complete one cycle. So e point in the e point barodakke that is taken as t. Okay, that t is equal to, by using the velocity formula, v is equal to enta ತಗೊಂತೀರಾ total displacement divided by total time ಅಂತ ತಗೊಂತೀವಲ್ವಾ. ಸೊ ಅಲ್ಲಿಗೆ ನಮಗೆ ಬೇಕಾದ್ರೆ ಅದು dt is equal to ds divided by v. ಅಂದ್ರೆ s ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ಆಗಿದೆ, ಒಂದು ರೌಂಡ್ ಬಂದಿದೆ. ಒಂದು ರೌಂಡ್ ಅಂದ್ರೆ ಏನು, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಓಕೆ, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಇಟ್ ಇಸ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ v. ಓಕೆ, ಸೊ ಅಲ್ಲಿಗೆ t is equal to circumference divided by cd, speed. So circumference is 2πr and divided by v. Okay, you know the r value ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ರಿ. ಆರ್ ವ್ಯಾಲ್ಯೂ ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. 2π by v is equal to mv divided by qb. ಸೊ v and v get cancel. ಸೊ ಅಲ್ಲಿಗೆ ಟೈಮ್ ಪೀರಿಯಡ್ is equal to 2πm divided by qb. ಓಕೆ, ಟೈಮ್ ಪೀರಿಯಡ್ is equal to 2πm divided by qb. ಓಕೆ, ಸೊ ನೆಕ್ಸ್ಟ್ ಏನು ತೊಗೊತಿದ್ವಿ, ಸೊ ಟೈಮ್ ಪೀರಿಯಡ್ ಸಿಕ್ತು ಅಂತಂದಮೇಲೆ ನಮಗೆ ಫ್ರೀಕ್ವೆನ್ಸಿ ಬೇಕು. ಓಕೆ, ಸೊ ದಟ್ ಲೀನಿಯರ್ ಫ್ರೀಕ್ವೆನ್ಸಿ ಆಫ್ ದ ರೆವಲ್ಯೂಷನ್ ಈಸ್ v is equal to, this one is not v, this nu or f is equal to 1 by t. Okay, 1 by t is equal to qb divided by 2πm. ಯಾಕೆಂದ್ರೆ ರೆಸಿಪ್ರೋಕಲ್, ಟೈಮ್ ಪೀರಿಯಡ್ಗೆ ರೆಸಿಪ್ರೋಕಲ್, qb divided by 2πm. ಸೊ angular frequency is equal to, angular frequency omega is equal to 2π nu. So 2π into nu is qb divided by 2πm. 2π get cancel, qb divided by m. That angular frequency of the charge particle, it is moving perpendicular to the applied magnetic field. Applied magnetic field ಗೆ ಚಾರ್ಜ್ ಪಾರ್ಟಿಕಲ್ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆದ್ರೆ ಇಟ್ ಇಸ್ ಮೂವಿಂಗ್ ಇನ್ ದ ಸರ್ಕ್ಯುಲರ್ ಪಾತ್. ಆ ಸರ್ಕ್ಯುಲರ್ ಪಾತ್ ಅಲ್ಲಿ ರೇಡಿಯಸ್ ಎಷ್ಟಿರುತ್ತೆ ಅಂದರೆ mv divided by qb ಆಗಿರುತ್ತೆ. ಟೈಮ್ ಪೀರಿಯಡ್ ಎಷ್ಟಿರುತ್ತೆ ಅಂದರೆ 2πm divided by qb ಆಗಿರುತ್ತೆ. ಓಕೆ, 2πm divided by
QB ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು QB ಡಿವೈಡೆಡ್ ಬೈ 2πm ಆಗಿರುತ್ತೆ. ಅದೇ ಥರ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು Q/m. ದೀಸ್ ಆರ್ ದ ಡಿಫರೆಂಟ್ ಫಾರ್ಮುಲಾ ಇನ್ ದ ಎಕ್ಸ್ಪ್ರೆಷನ್ ದ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಮೂವಿಂಗ್ ಇನ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್ ಒನ್, when the velocity makes an arbitrary angle with the field direction. ಸೊ ಈಗ ನಾವೇನು ಮಾಡಿದ್ವಿ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ನೋಡಿದ್ವಿ. ಓಕೆ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಂತಂದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆದರೆ ಈ ಥರ ಏನಾದರೂ ಚಾರ್ಜ್ ಪಾರ್ಟಿಕಲ್ ಮೂವ್ ಆದರೆ ಅದೇನಾಗುತ್ತೆ, ಇಟ್ ಈಸ್ ಇನ್ ದ ಫಾರ್ಮೇಷನ್ ಆಫ್ ಸರ್ಕ್ಯುಲರ್ ಪಾತ್. ದಿಸ್ ಇಸ್ ದ ಪ್ರೀವಿಯಸ್ ಸ್ಲೈಡಲ್ಲಿ ಅಥವಾ ಪ್ರೀವಿಯಸ್ಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ನಾವೇನು ಡಿಸ್ಕಷನ್ ಮಾಡ್ತಿದ್ದೀವಿ ಅಂತಂದರೆ, ಇದೇ ಚಾರ್ಜ್ ಪಾರ್ಟಿಕಲ್ ಇಟ್ ಈಸ್ ಸಮ್ ಆ್ಯಂಗಲ್ ಥೀಟಾದಲ್ಲಿದ್ದರೆ the velocity of the charge particle, this is the direction of magnetic field B, some velocity angle theta ದಲ್ಲಿ ಏನಾದರೂ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ವೆಲಾಸಿಟಿ. ಸೊ ಅವಾಗ ಏನಾಗುತ್ತೆ, ಓಕೆ, ಸೊ ದ ಟೈಮ್ ಇಲ್ಲಿ ಗೆಟಿಂಗ್ ದ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂದರೆ, ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ B ಆ್ಯಂಡ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಥೀಟಾ, ದಿಸ್ ಈಸ್ ದ ವೆಲಾಸಿಟಿ VD. ಓಕೆ, ಚಾರ್ಜ್ ಪಾರ್ಟಿಕಲ್ ವೆಲಾಸಿಟಿ ಮೂವ್ ಆಗ್ತಿದೆ ಅಂದರೆ ದಿಸ್ ವೆಲಾಸಿಟಿ ಇಟ್ ಈಸ್ ಸ್ಪ್ಲಿಟ್ ಇನ್ ಟು 2 ಕಾಂಪೊನೆಂಟ್ಸ್ ಅಲಾಂಗ್ ದ X axis Vx and along the Y axis Vy. Okay, so this one is horizontal direction and vertical direction. Horizontal direction is taken as angle theta ಅಂತಂದ್ರೆ that velocity of x is equal to, it means Vp. Okay, Vp is equal to ಏನು ತಗೊಂತೀರಾ, V cos theta. This Vx is equal to V cos theta is nothing but Vp is equal to V cos theta. ಇಲ್ಲಿ ನಮಗೆ parallel Vp means nothing but parallel to the field. ನಮಗೆ ಎರಡು ಕಾಂಪೊನೆಂಟ್ ಆಗಿ ಸ್ಪ್ಲಿಟ್ ಮಾಡ್ತೀವಿ. ಒಂದು ಕಾಂಪೊನೆಂಟ್ ಈಸ್ ಪ್ಯಾರಲಲ್ ಟು ದ ಫೀಲ್ಡ್ ಇರುತ್ತೆ, ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್ ಇರುತ್ತೆ. ಪ್ಯಾರಲಲ್ ಟು ದ ಫೀಲ್ಡ್ ಈಸ್ ಈಕ್ವಲ್ ಟು V cos theta, ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್ ಈಸ್ ಕಾಲ್ಡ್ ಆಸ್ V normal. Vn is indicate that ನಾರ್ಮಲ್ ಅಂತ ಅಂದ್ರೆ ಪರ್ಪೆಂಡಿಕ್ಯುಲರ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, when the charge particle enters into the magnetic field B with a velocity V at an angle theta. ಸೊ ಆಂಗಲ್ ಥೀಟಾದಲ್ಲಿ ಏನಾದರೂ ಎಂಟ್ರಿ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಒಂದು ಚಾರ್ಜ್ ಪಾರ್ಟಿಕಲ್ on some angle theta ಇಂದ ಕ್ರಾಸ್ ಅಲ್ಲಿ ಬಂದು ಏನಾದರೂ ಎಂಟ್ರಿ ಆದೆ, ಅದು ನಮಗೆ ಎರಡೂ ಕಡೆ ಫೋರ್ಸ್ ಜನರೇಟ್ ಆಗುತ್ತೆ. ಒಂದು ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಬರ್ತದೆ, ದಟ್ ಒನ್ ಈಸ್ ಈಕ್ವಲ್ ಟು V cos theta, ಪರ್ಪೆಂಡಿಕ್ಯುಲರ್ ಈಸ್ V sin theta. ಓಕೆ, ಸೊ ಇಲ್ಲಿ V cos theta ವೆಲಾಸಿಟಿ ಅಲಾಂಗ್ ದ ಪ್ಯಾರಲಲ್ ಡೈರೆಕ್ಷನ್. ಓಕೆ, ಸೊ ಈ ಡೈರೆಕ್ಷನಲ್ಲೂ ನಮಗೆ ವೆಲಾಸಿಟಿ ಬರ್ತಾ ಇದೆ, ಈ ಡೈರೆಕ್ಷನಲ್ಲೂ ವೆಲಾಸಿಟಿ ಬರ್ತಾ ಇದೆ, ಎರಡೂ ಡೈರೆಕ್ಷನ್ ವೆಲಾಸಿಟಿ ಬರ್ತಾ ಇದೆ. ಸೊ ಈಗ ಇನ್ ದ ಪ್ರೀವಿಯಸ್ ಡಿರೈವೇಷನಲ್ಲಿ ನಾನೇನಂತ ಹೇಳಿದೆ, ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಇಟ್ ಈಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್. ಹೌದಾ, ಈಗ ಫಸ್ಟ್ ಪ್ಯಾರಲಲ್ ಬಿಟ್ಬಿಡೋಣ, ಪರ್ಪೆಂಡಿಕ್ಯುಲರ್ ತಗೋಣ. ಯಾಕೆಂದರೆ ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಓದ್ಬಿಟ್ಟಿದ್ದೀವಿ. ಸೊ ಹಿಂದಿನ ಕ್ಲಾಸ್ ಅಂದರೆ ಹಿಂದಿನ ಸ್ಲೈಡಲ್ಲಿ ನೋಡ್ಬಿಟ್ವಿ. ಸೊ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ನಮಗೆ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಈ ಥರ ಸರ್ಕ್ಯುಲರಲ್ಲಿ ಮೂವ್ ಆಗುತ್ತೆ. ಹೌದಾ, ಸರ್ಕ್ಯುಲರ್ ಮೂವ್ ಆಗೋದ್ರ ಜೊತೆಗೆ ಈ ಥರ ಸರ್ಕ್ಯುಲರ್ ರೊಟೇಷನ್ ಆಗ್ತಾ ಇದೆ. ಅದನ್ನು ನೀವೇನು ಮಾಡ್ತೀರಿ, ಈ ಕಡೆ ಹಂಗೆ ಪುಷ್ ಮಾಡಿ, ಈ ಕಡೆ ಪುಷ್ ಮಾಡಿದಾಗ ಏನಾಯಿತು, ಈ ಥರ ರೊಟೇಷನ್ ಆಗಿದ್ದು ಹಂಗೆ ಮುಂದಗಡೆ ಮೂವ್ ಆಗ್ತಾ ಇದೆ. ಸೊ ಈ ಥರ ಮೂವ್ ಬರ್ತಾ ಇದೆ ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಎಲಿಪ್ಟಿಕಲ್ ಪಾತ್. Okay, elliptical path. So the charge particle it is enter to the magnetic field with some angle theta ದಲ್ಲಿ ಬರ್ತಾ ಇದೆ ಅಂತಂದ್ರೆ the charge particle it is moving in circular path as well as it is moving in the direction of magnetic field. ಎರಡೂ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಯಾಕೆಂದ್ರೆ ಸಮ್ ಆಂಗಲ್ ಥೀಟಾದಲ್ಲಿ ನಮಗೆ ವೆಲಾಸಿಟಿ ಪಾರ್ಟಿಕಲ್ ಅಪ್ಲೈ ಆಗೋದ್ರಿಂದ ಈ ವೆಲಾಸಿಟಿ, ಈ ರಿಸಲ್ಟೆಂಟ್ ವೆಲಾಸಿಟಿ ಏನಾಗಿರುತ್ತೆ, ಎರಡೂ ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಒಂದು ವೆಲಾಸಿಟಿ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇನ್ನೊಂದು ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. By using the perpendicular magnetic field, the charged particle it is moving in circular path. It is moving in the parallel to the magnetic field. It is moving in straight line. ಈ ತರ ಬಂದಾಗ ನಮಗೆ ಏನಾಯ್ತು, the charged particle it is moving in circular path as well as it is moving in the direction of magnetic field. So that's why it getting the elliptical path. Okay, so thus the charge particle has a circular motion in a plane perpendicular to B and also moving along the direction of B. As the result, helical motion as shown in the figure. This is called as helical motion as shown in the figure. The distance moved by the charge particle along the magnetic field in one rotation is called as pitch. The distance
this distance moved by a charge particle along the magnetic field. ಸೊ ಈ ಪಾಯಿಂಟ್ ಇಂದ ಹೋಗಿ ಒಂದು ಈ ಪಾಯಿಂಟ್ ಕಂಪ್ಲೀಟ್ ಆಗೋದಕ್ಕೆ ಏನು ಡಿಸ್ಟೆನ್ಸ್ ಮೂವ್ ಆಗಿದೆ, ಕಂಪ್ಲೀಟ್ ಒಂದು ರೊಟೇಷನ್ ಆಗೋದಕ್ಕೆ. ಸೊ ಡಿಸ್ಟೆನ್ಸ್ ಮೂವ್ಡ್ ಬೈ ಎ ಚಾರ್ಜ್ ಪಾರ್ಟಿಕಲ್ ಅಲಾಂಗ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಒನ್ ರೊಟೇಷನ್. ಒಂದು ರೊಟೇಷನ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ ಆ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ, ಪಿಚ್ ಅಂತ ಕರಿತೀವಿ. ದ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ PITCH. ಓಕೆ, ದಟ್ ಡಿಸ್ಟೆನ್ಸ್ ನಿಮಗೆ ಆಲ್ರೆಡಿ ಡಿಸ್ಟೆನ್ಸ್ ಗೊತ್ತಲ್ವಾ, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟಿ ಅಂತಂದ್ರೆ ಎಸ್ ಈಸ್ ಈಕ್ವಲ್ ಟು ವಿ ಟಿ. ಎಸ್ ಈಸ್ ಈಕ್ವಲ್ ಟು ವಿ ಟಿ. ಓಕೆ, ಸೊ ಅಲ್ಲಿಗೆ ವಿ ಪಿ ವೆಲಾಸಿಟಿ ಅಲಾಂಗ್ ದ ಪ್ಯಾರಲಲ್, ದಟ್ ಒನ್ ಈಸ್ ವಿ ಕಾಸ್ ಥೀಟಾ ಇಂಟು ಟೈಮ್ ಪೀರಿಯಡ್. ಒನ್ ರೊಟೇಷನ್ ಅಂತಾರೆ ಇಟ್ ಇಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್. ಸೊ ವಿ ಕಾಸ್ ಥೀಟಾ ಟೈಮ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ 2πm divided by QB. 2πm divided by QB. ಸೊ ಅಲ್ಲಿಗೆ ಪಿಚ್ ಅಂತಂದ್ರೆ ಯಾವ್ದಾದ್ರು ಕ್ರಿಕೆಟ್ ಮಾಡೋ ಪಿಚ್ ಅಲ್ರಿ. ಸೊ ದಿಸ್ ಒನ್ ಇಸ್ ದ ಪಿಚ್ ಈಸ್ ಇವೆರಡು ಮಧ್ಯೆ ಇರೋ ಡಿಸ್ಟೆನ್ಸ್. ಓಕೆ, ಆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, 2πm v cos theta, 2πm v cos theta divided by QB. 2πm v cos theta divided by QB. The radius r of a circular motion is called as radius of ellipse. ಸೊ ಆ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಿದೆಯಲ್ವಾ, ಅದು ರೇಡಿಯಸ್ ನಾವು ಏನಂತ ಕರಿತೀವಿ, ರೇಡಿಯಸ್ ಆಫ್ ದ ಎಲಿಕಲ್ ಪಾತ್ ಅಥವಾ ಎಲಿಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಎಫೆಕ್ಟ್ ಆಫ್ ವೆನ್ ದ ಚಾರ್ಜ್ ಪಾರ್ಟಿಕಲ್ ಇಟ್ ಇಸ್ ಮೂವಿಂಗ್ ವಿತ್ ಸಮ್ ಆಂಗಲ್ ಥೀಟಾ. ಓಕೆ ಫ್ರೆಂಡ್ಸ್, ಇದುವರೆಗೂ ನಾವು ಫೋರ್ಸ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಲಾರೆನ್ಸ್ ಫೋರ್ಸ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂಡ್ ದ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಯಾವ ತರ ಡೈರೆಕ್ಷನ್ ಆಫ್ ಮೋಷನ್ ಇರುತ್ತೆ ಅಂಡ್ ಇಟ್ ಇಸ್ ಮೂವಿಂಗ್ ವಿತ್ ಸಮ್ ಆಂಗಲ್ ಥೀಟಾದಲ್ಲಿ ಮೂವ್ ಆದ್ರೆ ವಾಟ್ ಇಸ್ ದ ಡೈರೆಕ್ಷನ್ ಇರುತ್ತೆ ಅಂತ ನೋಡಿದ್ವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.